ಬೆಂಗಳೂರಿನಲ್ಲಿ ಪೊಲೀಸರ ಸೊಗಿನಲ್ಲಿ ಮನೆಗೆ ಬಂದು ಕಳ್ತನ ಮಾಡೋದು, ರಾಬರಿ ಮಾಡೋದು ಸಹಜ ಆಗ್ತಾ ಇದೆ ಬೆಂಗಳೂರಿನತ್ತ. ಯಾಕೆ ಅಂತ ಹೇಳಿದ್ರೆ ನೀವು ಈಗಾಗಲೇ ವಿಜುವಲ್ಸ್ ಅಲ್ಲಿ ನೋಡ್ತಾ ಇದ್ದೀರಾ. ಮೊನ್ನೆ ಒಂದು ಪೀಣ್ಯದಲ್ಲಿ ಇದೇ ರೀತಿಯಾಗಿ ಪೊಲೀಸರ ಸೊಗಿನಲ್ಲಿ ಬಂದು ಸಬ್ ಇನ್ಸ್ಪೆಕ್ಟರ್ ಡ್ರೆಸ್ನಲ್ಲಿ ಸುಮಾರು ಮನೆಯಲ್ಲಿದ್ದಂಥ 60 ಲಕ್ಷ ರೂಪಾಯಿ ಹೊಚ್ಚಿರ್ತಕ್ಕಂಥ, ಈಗ ಕೂಡ HSR ಲೇಔಟ್ ಬಳಿ ಇರ್ತಕ್ಕಂಥ ಏನೊಂದು 19th A ಕ್ರಾಸ್ ಮನೆ ನಂಬರ್ 80 ಇದೇ ಮನೆಯಲ್ಲಿ ಸಹ ಕಳೆದ 2 ದಿನಗಳ ಹಿಂದೆ ಒಂದು ರಾಬರಿ ಪ್ರಕರಣ HSR ಲೇಔಟ್ ದೂರನ್ನು ದಾಖಲಿಸಿರ್ತಕ್ಕಂಥ. ಏನಂತಂದ್ರೆ ಮನೆ ಒಳಗಡೆ ಗಂಡ ಹೆಂಡತಿ ಮಾತ್ರ ಇರ್ತಾರೆ, ಇವರು ಏನೊಂದು ನಾರ್ತ್ ಕಡೆಯಿಂದ ಬಂದಿದ್ದಾರೆ ಅಂತ ಕೂಡ ಗೊತ್ತಾಗ್ತಾ ಇರ್ತಕ್ಕಂಥ. ಸದ್ಯಕ್ಕೆ ಪೊಲೀಸರು ದೂರನ್ನು ದಾಖಲಿಸಿ ಒಂದು ಆರೋಪಿಗಳನ್ನ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿರ್ತಕ್ಕಂಥದ್ದು. ಸುಮಾರು 2-3 ಜನ ಮಾಡಿದ್ದಾರೆ ಅಂತ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಈ ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರೇ ವಾಸವಾಗಿರ್ತಕ್ಕಂಥದ್ದು. ಅಂದ್ರೆ ಕಳೆದ 2 ದಿನಗಳ ಹಿಂದೆ ರಾತ್ರಿ ಸುಮಾರು 9:10 ಗಂಟೆಗೆ HSR ಲೇಔಟ್ ಪೊಲೀಸ್ ಠಾಣೆಯಿಂದ ಬಂದಿದ್ದೀನಿ ಅಂತ ಹೇಳಿ ಒಬ್ಬ ವ್ಯಕ್ತಿ ಪೊಲೀಸರ ಸೊಗಿನಲ್ಲಿ ಇದೇ ಗೇಟ್ ಏನು ತೋರಿಸ್ತಾ ಇದೀವಿ ಇದೇ ಗೇಟ್ ಅನ್ನು ನಾಕ್ ಮಾಡ್ತಾರೆ. ಅವರು ಮೇಲೆ ಇರ್ತಾರೆ. ಆ ಗೇಟ್ ಶಬ್ದ ಅಂತ ಹೇಳಿ ಯಾರು ಕೂಡ ಹೊರಗಡೆ ಬರಲ್ಲ. ಯಾಕಂದ್ರೆ HSR ಲೇಔಟ್ ಈ ಏನು ಸೆಕ್ಟರ್ 3rd ಸೆಕ್ಟರ್ ಇದ್ರೆ ರಾತ್ರಿ ಸುಮಾರು 7ರಿಂದ 8 ಗಂಟೆ ಆಯ್ತು ಅಂದ್ರೆ ಯಾರು ಕೂಡ ಹೊರಗಡೆ ಓಡಾಡಲ್ಲ, ನಿರ್ಜನ ಪ್ರದೇಶ ರೀತಿಯಲ್ಲಿ ಇರುತ್ತೆ. ಜೊತೆಗೆ ಪೊಲೀಸ್ ಆ ವ್ಯಕ್ತಿ ಏನ್ ಬಂದಿದ್ದಾನೆ ಆತ ಸೀದಾ ಮನೆ ಒಳಗಡೆ ಹೋಗ್ತಾನೆ. ಮನೆ ಒಳಗಡೆ ಹೋಗಿ ಆತನ ಬಳಿ ಇರ್ತಕ್ಕಂಥ ಗಾಂಜಾ ಪ್ಯಾಕೆಟ್ಗಳನ್ನ ಹಾಗೂ ಕೆಲವು ಬಾಕ್ಸ್ಗಳಲ್ಲಿ ಗಾಂಜಾವನ್ನು ಇಟ್ಕೊಂಡಿರ್ತಾನೆ. ಅದೆಲ್ಲವನ್ನ ಎತ್ತಿ ಟೇಬಲ್ ಮುಂದೆ ಇಡ್ತಾನೆ. ಆ ಗಂಡ ಹೆಂಡತಿ ಏನಿದ್ದಾರೆ ಅವರ ಬಳಿ ಬಂದು ಏನೊಂದು ಹೇಳ್ತಾರೆ. ಅವ್ರ ಮನೆ ಅಂದ್ರೆ ಪೊಲೀಸರು, ನಾನು ಪೊಲೀಸ್ HSR ಲೇಔಟ್ ಪೊಲೀಸು, ನಾನು ಇಲ್ಲಿ ಬಂದಿದ್ದೀನಿ, ಮನೆಯಲ್ಲಿ ಗಾಂಜಾ ಡ್ರಗ್ಸ್ ಮಾಡ್ತಾ ಇದ್ರೆ ಅಂತ ಗೊತ್ತಾಗಿದೆ. ಆದ ಕಾರಣದಿಂದ ನಿಮ್ಮ ಹತ್ರ ಬಂದಿದ್ದೀನಿ. ಬಂದಾದ ನಂತರ ನಿಮ್ಮ ಬಳಿ ಇರ್ತಕ್ಕಂಥ ಫೋಟೋಗಳೆಲ್ಲವೂ ಕೂಡ ನನಗೆ ಸಿಕ್ಕಿದೆ, ನಾನು ನಿಮ್ಮನ್ನ ಸ್ಟೇಷನ್ ಮುಂದೆ ಕರ್ಕೊಂಡು ಹೋಗ್ತೀನಿ ಅಂತ ಕೂಡ ಹೇಳಲಾಗ್ತಾ ಇರ್ತಕ್ಕಂಥ. ಸದ್ಯಕ್ಕೆ ಅವರು ಇದಕ್ಕೆ ಹೆದರಿ ಮನೆಯಲ್ಲಿ ಯಾವುದಾದ್ರೂ ಹಣ ಒಡವೆ ಏನಾದ್ರು ಇದೆಯಾ ಕೊಡಿ ಅಂತ ಹೇಳಿದಾಗ ಅವ್ರು ನಮ್ಮ ಹತ್ರ ಒಡವೆ ಇಲ್ಲ ಅಂತ ನಿರಾಕರಿಸ್ತಾರೆ. ಅಂದ್ರೆ ಇದೇ ಮನೆ ಫಸ್ಟ್ ಫ್ಲೋರಲ್ಲಿ ಕಿಟಕಿ ಬಾಗ್ಲ ಹತ್ರ ನಿಂತ್ಕೊಂಡು ಒಂದು ಗಲಾಟೆಯನ್ನು ಕೂಡ ಮಾಡ್ತಾರೆ. ಏನಂತಂದ್ರೆ ಹಣ ಒಡವೆಯನ್ನ ಕೇಳಿದಾಗ ಅವರು ಕೊಡೋದಕ್ಕೆ ನಿರಾಕರಿಸ್ತಾರೆ. ಜೊತೆಗೆ ಮನೆಯಲ್ಲೇ ಇದ್ದಂಥ ಏನೊಂದು ಬೋರಾ ಅಂತ ಏನು ಹೆಸರಿದೆ, ಆತ ಒಂದು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೂಡ ಕೆಲಸ ಮಾಡ್ತಾನೆ. ಈತ ಸುಮಾರು ವರ್ಷಗಳಿಂದ ಈ ಮನೆಯಲ್ಲೇ ಇದ್ದಾನೆ. ಆತನ ಹೆಸರು ಬಂದು ಸಂಜೀವ್ ಕುಮಾರ್ ಬೋರಾ ಅಂತ ಹೇಳಿ, ಹೆಂಡತಿ ಜೆನಿಫರ್ ಅಂತ ಹೇಳಿ. ಅಂದ್ರೆ ಸಂಜೀವ್ ಕುಮಾರ್ ಬೋರಾ ಅವರು ಏಕೆ ಟಾರ್ಗೆಟ್ ಮಾಡ್ತಾರೆ ಅನ್ನೋದು ಕೂಡ ಪೊಲೀಸರ ತನಿಖೆಯಲ್ಲಿ ನಡೀತಾ ಇರ್ತಕ್ಕಂಥ. ನಂತರ ಈ ಮನೆಯಿಂದ ರಾತ್ರಿ ಸುಮಾರು 9:45 ಸ್ವತಃ ಸಂಜೀವ್ ಬೋರಾ ಕಾರ್ನಲ್ಲಿ ಇಲ್ಲಿಂದ ಸಜ್ಜಾಪುರ ಜಂಕ್ಷನ್ಗೆ ಕರ್ಕೊಂಡು ಹೋಗ್ತಾರೆ. ಎದುರುಗಡೆ ನೈಟ್ ಶಿಫ್ಟ್ ಅಲ್ಲಿ ಇರ್ತಕ್ಕಂಥ ಒಂದು ಪೆಟ್ರೋಲಿಂಗ್ ವೆಹಿಕಲ್ ಕೂಡ ಎದುರುಗಡೆ ಬರುತ್ತೆ. ಅದಾದ ನಂತರ ಪೆಟ್ರೋಲಿಂಗ್ ವೆಹಿಕಲ್ ಅನ್ನ ನೋಡಿ ಹಿಂದ್ಗಡೆ ಅಂದ್ರೆ ಅವ್ರದೇ ಕಾರ್ನಲ್ಲಿ ಇದ್ದಂತ ಒಬ್ಬ ವ್ಯಕ್ತಿ ಕಾರ್ ಬರೋದನ್ನ ನೋಡಿ ಕಿರ್ಚಾಡಿದ್ರೆ ನಾನು ಇಲ್ಲೇ ನಿಮ್ಮನ್ನು ಹೊಡೆದಾಗ್ತೀನಿ ಅಂತ ಹೇಳ್ತೇನೆ. ಅದಾದ ನಂತರ ಪೆಟ್ರೋಲಿಂಗ್ ವೆಹಿಕಲ್ ಪಾಸ್ ಆಗುತ್ತೆ. ಪಾಸ್ ಆದ ನಂತರ ಸಜ್ಜಾಪುರ ಹಾಗೂ HSR ಲೇಔಟ್ ಜಂಕ್ಷನ್ ಬಳಿ ಒಂದು ATM ಬ್ಯಾಂಕ್ ಹತ್ರ ಹೋಗಿ ನಿಲ್ಲಿಸ್ತಾರೆ. ATM ನಲ್ಲಿ ಕೂಡ ಹಣವನ್ನ ಡ್ರಾ ಮಾಡಿ ಅಂತ ಹೇಳ್ತಾರೆ. ಹಾಗಾಗ್ಲೇ ಸುಮಾರು ಅಂದ್ರೆ ಗೂಗಲ್ ಪೇ ಮುಖಾಂತರ ಹಾಗೂ ಫೋನ್ ಪೇ ಮುಖಾಂತರ ಸಾಕಷ್ಟು ಹಣವನ್ನ ಟ್ರಾನ್ಸಾಕ್ಷನ್ ಮಾಡಿರ್ತಾರೆ ಸ್ಕ್ಯಾನಿಂಗ್ ಕೋಡ್ ಮುಖಾಂತರ. ಈ ವ್ಯಕ್ತಿ ಹೇಗೆ ಅಂತಂದ್ರೆ ಎಲ್ಲಾದ್ರೂ ATM ಅಲ್ಲಿ ನಾನು ಹೋಗಿ ವಿಡ್ರಾ ಮಾಡಿದ್ರೆ ಖಂಡಿತವಾಗ್ಲೂ ಸಿಗಾಕೊಂತೀನಿ ಅಂತ ಹೇಳಿ ಒಂದು ಪ್ಲಾನ್ ಅನ್ನ ಮಾಡಿ ಅವ್ರ ಕೈಯಲ್ಲಿ ಹಣವನ್ನ ವಿಡ್ರಾ ಮಾಡಿಸಿರ್ತಕ್ಕಂಥ. ಅದಾದ ನಂತರ ಸಜ್ಜಾಪುರ ಜಂಕ್ಷನ್ ಇಂದ ನೇರವಾಗಿ ಒಂದು ಖಾಸಗಿ ಶಾಲೆ ಹತ್ರ ಬರ್ತಾರೆ. HSR ಲೇಔಟ್ ಖಾಸಗಿ ಶಾಲೆ ಹತ್ರ ಬಂದು ಅಲ್ಲಿ ಇಳಿಯೋಕೆ ಪ್ರಯತ್ನ ಪಡ್ತಾರೆ. ಅಲ್ಲಿ CCTV ಕ್ಯಾಮ್ರಾ ಇರುತ್ತೆ, ಅಲ್ಲಿ ಇಳಿಯೋದು ಬೇಡ, ಸೀದಾ ಮತ್ತೆ ಮನೆ ಕಡೆಗೆ ಹೋಗು ಅಂತ ಹೇಳ್ತಾರೆ. ಅದೇ ಸಂಜೀವ್ ಬೋರಾ ಅವರು ಸೀದಾ ಮನೆ ಕಡೆಗೆ ಬರ್ತಾರೆ. ಮನೆ ಕಡೆಗೆ ಬಂದು ನೆಕ್ಸ್ಟ್ ದಿವಸ ನೀನು ಕಾರನ್ನ ಸರ್ವಿಸ್ ಮಾಡಿಸ್ಬೇಕು, ಇಲ್ಲಾಂದ್ರೆ ಮತ್ತೆ ನಿನ್ನ ಮಾಧ್ಯಮಗಳ ಮುಂದೆ ಹಾಗೂ ಪೊಲೀಸರ ಠಾಣೆಯಲ್ಲಿ ನಿಲ್ಲಿಸಿ. ಯಾಕಂತ ಹೇಳಿದ್ರೆ ಆ ಡ್ರಗ್ಸ್ ಅನ್ನ ಅವ್ರ ಕೈಯಲ್ಲಿ ಗಂಡ ಹೆಂಡತಿ ಸಂಜೀವ್ ಬೋರಾ ಹಾಗೂ ಜೆನಿಫರ್ ಏನಿದೆ ಅವ್ರ ಕೈಯಲ್ಲಿ ಒಂದು ಡ್ರಗ್ಸ್ ಪ್ಯಾಕೆಟ್ ಅನ್ನ ಕೊಟ್ಟು ಫೋಟೋಗಳನ್ನ ತಗೊಂಡು ಅದರಲ್ಲೂ ಕೂಡ ಬ್ಲಾಕ್ ಮೇಲ್ ಅನ್ನ ಮಾಡಿರ್ತಕ್ಕಂಥದ್ದು. ಸದ್ಯಕ್ಕೆ 2,50,000 ಇಬ್ಬರ ಹತ್ರನೂ ಕೂಡ ವಸೂಲಿ ಮಾಡಿದ್ದಲ್ಲದೆ ಮನೆಯಲ್ಲಿ ಇರ್ತಕ್ಕಂಥ ಕೆಲವು ಒಡವೆಗಳನ್ನ ಕೂಡ ತಗೊಂಡು ಹೋಗಿದ್ದಾರೆ ಅಂತ ಮಾಹಿತಿಗಳು ಸಿಗ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಪ್ರಕರಣ ದಾಖಲಿಸಿಕೊಂಡು HSR ಪೊಲೀಸರು ಆರೋಪಿಗಳನ್ನ ಒಂದು ಪತ್ತೆ ಹಚ್ಚುವಲ್ಲಿ ಯಶಸ್ವಿಕಾರಿಯಾಗಿರ್ತಕ್ಕಂಥ. ಸದ್ಯಕ್ಕೆ ನಾವು ಹೇಳೋದು ಒಂದೇ ಏನಂತಂದ್ರೆ HSR ಲೇಔಟ್ 3rd ಸೆಕ್ಟರ್ ಅಲ್ಲಿ ಇದೊಂದೇ ಮನೆ ಅಲ್ಲ, ಸುಮಾರು 2-3 ಮನೆಗಳು ಇಲ್ಲಿ ಸ್ಥಳೀಯರು ಹೇಳೋ ಪ್ರಕಾರ 2-3 ಮನೆಯಲ್ಲಿ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಈ ತರ ಕೇಸುಗಳಾಗಿರೋದು ಇದು ಫಸ್ಟ್ ಟೈಮ್ ಇದು ನಮಗೆ ತಿಳಿದಿರುವಂತದ್ದು. ಸೊ ಇದನ್ನ ಮುಂದೆ ಜನ ಎಚ್ಚರಿಕೆಯಾಗಿರ್ಬೇಕು. ಈ ತರ ಯಾರೋ ಬಂದು ಗೊತ್ತಿಲ್ಲದಿರೋರು ವ್ಯಕ್ತಿಗಳು ಬಂದು ಮನೆ ಬಾಗಿಲು ತೆಗೆದು ಅದು ಇದು ಒಂದು ಈ ತರ ಹೇಳಿ ನಿಮ್ಮನ್ನು ಭಯಪಡಿಸೋ ಅಂತ ಮಾಡ್ತಾರೆ. ಅದರಿಂದ ಯಾರು ಭಯ ಪಡಬೇಡಿ. ನೀವು ಏನನ್ನ ಇದ್ರೆ ಪೊಲೀಸ್ ಮೂಲಕ ಫೋನ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಬಾಗಿಲು ತೆಗೆಯೋದು ಆಗಿ ಸ್ವಲ್ಪ ಎಚ್ಚರಿಕೆಯಿಂದ ಇದ್ರೆ ಅನಾಹುತಗಳನ್ನ ತಡಿಬಹುದು. ಸರ್, CCTV ಅಸೋಸಿಯೇಷನ್ ಕಡೆಯಿಂದ ಎಲ್ಲರಿಗೂ ಅವೇರ್ನೆಸ್ ತಗೊಂಡ್ಬರ್ತಾ ಇದೀವಿ. ನಾವು ಅಸೋಸಿಯೇಷನ್ ಕ್ಷೇಮಾಭಿವೃದ್ಧಿ ಸಂಘ ಅಂತ ಅಂದ್ಬಿಟ್ಟು ನಾವು ಇದು ಸುಮಾರು ವರ್ಷಗಳಿಂದ ನಡೀತಾ ಇದೆ. ಸೊ ನಾವು ಪೊಲೀಸವ್ರ ಜೊತೆ ಸೇರಿ ಎಲ್ಲ ಮನೆಗಳಿಗೂ CCTV ಅಳವಡಿಕೆ ಮಾಡಬೇಕು ಅಂತ ನಾವು ಪ್ರತಿ ವಾರನೂ ಪ್ರತಿ ಇದರಲ್ಲೂ ಹೇಳ್ತಾನೆ ಇದ್ದೀವಿ. ಈಗ ಜನಸಂಪರ್ಕ ದಿವಸ ಅಂತ ಬರುತ್ತೆ, ಪ್ರತಿ ತಿಂಗಳು ಒಂದೊಂದು ಮೀಟಿಂಗ್ ಮಾಡ್ತಾರೆ. ಪೊಲೀಸು ಆಗಲಿ ಟ್ರಾಫಿಕ್ ಆಗಲಿ ಎಲ್ಲರೂ ಮಾಡ್ತಾ ಇದ್ದಾರೆ. ಆ ಮೀಟಿಂಗ್ಗಳಲ್ಲೂ ಎಲ್ಲರಿಗೂ ನಾವು ತಿಳಿಸ್ತಾ ಇರೋದೇನು ಅಂದ್ರೆ ಅಕ್ಕಪಕ್ಕದಲ್ಲಿ ಚೆನ್ನಾಗಿ ಹೊಂದ್ಕೊಂಡು ಮಾತಾಡಿ ಒಬ್ರಿಗೊಬ್ರು ಗೊತ್ತಿದ್ರೆ ಈ ತರ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಯಾರು ಮಾತಾಡ್ದಿರ ಇದ್ರೆ ಈ ತರ ಪ್ರಾಬ್ಲಮ್ಸ್ ಆಗುತ್ತೆ. ಇದು
ಪೊಲೀಸ್ ಅಂತ ಹೇಳ್ಕೊಂಬಂದು ಮಾಡಿದ್ದಾರೆ ಅಂತಂದ್ರೆ ಇದು ತುಂಬಾ ಇದು ಈ ತರ ಘಟನೆ ಮೊದಲನೇ ಬಾರಿಗೆ ಇದು HSR ಅಲ್ಲಿ ಈ ತರ ನಡೆದಿರೋದು. ಇನ್ನ ಬೆಂಗಳೂರಿನಲ್ಲಿ ಪೊಲೀಸರ ಹೆಸರು ಹೇಳ್ಕೊಂಡೆ ದರೋಡೆಗೆ ಇಳಿದಿದ್ದಾರೆ ಅಂತಂದ್ರೆ ಇದು ಯಾವ ರೀತಿ ಗ್ಯಾಂಗ್ ಅಂತ ಹೇಳಿ ಕೂಡ ಪೊಲೀಸರು ಪತ್ತೆ ಹಚ್ಚುವಲ್ಲಿ ಯಶಸ್ವಿ ಆಗ್ತಾ ಇರ್ತಕ್ಕಂಥ ಸದ್ಯಕ್ಕೆ ಈಗಾಗಲೇ 2-3 ಆರೋಪಿಗಳನ್ನ ಅಂದ್ರೆ ಅರೆಸ್ಟ್ ಮಾಡದೆ ವಶಕ್ಕೆ ಪಡೆದು ಮಾಹಿತಿಯನ್ನು ಕೂಡ HSR ಲೇಔಟ್ ಅವರು ಕಲೆ ಆಗ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆಗೆ ಮಂಜುನಾಥ್ ಚಂದ್ರ, ನ್ಯೂಸ್ 18 ಬೆಂಗಳೂರು.